ಕರ್ಣನು ಸಾವಿನ ಕೊನೆಯ ಕ್ಷಣದಲ್ಲಿ ಕೃಷ್ಣನನ್ನು ಈ ರೀತಿ ಕೇಳಿದನು. ಜನಿಸಿದಾಗಲೇ ತಾಯಿ ಬಿಟ್ಟು ಹೋದಳು. ಯಾರಿಗೆ ಜನಿಸಿದೆ ಏನೋ ಗೊತ್ತಿಲ್ಲ. ಒಂದು ಸಹಾಯ ಮಾಡಲು ಹೋಗಿ ರಥಚಕ್ರ ಮಣ್ಣಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಹಾಗೆ ಶಾಪ ಪಡೆದುಕೊಂಡೆ. ಗುರುವಿನ ಮೇಲೆ ಇರೋ ಪ್ರೀತಿಯಿಂದ ಒಂದು ಕೀಟ ರಕ್ತ ಬರುವ ಹಾಗೆ ಕಡಿದರೂ ನಾನು ಏನೂ ಮಾಡದೆ ಇರೋದಕ್ಕೆ ಅಲ್ಲಿಯವರೆಗೂ ಕಲಿತ ವಿದ್ಯೆ ಕೊನೆಯ ಕ್ಷಣದಲ್ಲಿ ಮರೆತು ಹೋಗುವೆನು ಎಂದು ಪರಶುರಾಮನು ಶಾಪ ಕೊಟ್ಟನು. ಬ್ರಾಹ್ಮಣ ವೇಷದಲ್ಲಿ ಇಂದ್ರನನ್ನು ನನ್ನ ಕವಚ ಕುಂಡಲಗಳನ್ನು ಬೇಕೆಂದು ಕೇಳಿಸಿದ್ದು ನೀವು. ಸಾಯುವಾಗಲೂ ನನ್ನ ಪುಣ್ಯವನ್ನು ಸಹ ದಾನವಾಗಿ ತೆಗೆದುಕೊಂಡೆ. ನಾನು ತಪ್ಪೇನು ಮಾಡಿದೆ ಕೃಷ್ಣ ಎಂದು ಕರ್ಣನು ಕೇಳಿದಾಗ, ಕೃಷ್ಣನು, ನೋಡು ಕರ್ಣ, ನಾನು ಜನಿಸಿದ್ದು ಕಾರಾಗೃಹದಲ್ಲಿ. ಹುಟ್ಟಿದ ಮರುಕ್ಷಣವೇ ತಂದೆ ತಾಯಿಗೆ ದೂರವಾದೆ. ಸ್ವತಃ ಮಾವನೇ ನನ್ನನ್ನು ಸಾಯಿಸಲು ರಾಕ್ಷಸರನ್ನು ಕಳುಹಿಸಿದರು. ಆ ಕಾರಣದಿಂದ ನಾನು ಪ್ರೀತಿಸಿದ ರಾಧೆಯನ್ನು ದೂರ ಮಾಡಿಕೊಂಡೆ. ಕುರುಕ್ಷೇತ್ರ ಯುದ್ಧದಿಂದ ನನ್ನ ವಂಶ ನಾಶವಾಗುವ ಶಾಪ ಬರುತ್ತದೆ ಎಂದು ಗೊತ್ತಿದ್ರೂ ಸಹ ನಾನು ಧರ್ಮಕ್ಕೋಸ್ಕರ ಯುದ್ಧವನ್ನು ನಡೆಸುತ್ತಿರುವೆ. ಕಷ್ಟಗಳು ಎಲ್ಲರಿಗೂ ಇರುತ್ತವೆ ಕರ್ಣ, ಆದ್ರೆ ನಾವು ಯಾವುದರ ಪರ ನಿಂತಿದ್ದೇವೆ ಎನ್ನುವುದೇ ನಮ್ಮ ಕರ್ಮ. ವೀರನಾದ ನೀನು ಅಧರ್ಮದ ಕಡೆ ನಿಂತಿರುವೆ, ಅದಕ್ಕೆ ಮರಣಿಸುತ್ತಿರುವೆ ಕರ್ಣ ಎಂದು ಕೃಷ್ಣನು ಕರ್ಣನಿಗೆ ವಿವರಿಸುತ್ತಾನೆ.